पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीदैतीर्थवा नौमिन्याय सुधाधिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदध्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀಗುರುಭ್ಯೋ ನಮಃ ಹರಿ ಓಂ. ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದ ಪಾಂಡವರೆಲ್ಲ ಮದುವೆ ಮಾಡಿಕೊಂಡು ಮನೆಗೆ ಬಂದು ಪ್ರತ್ಯೇಕವಾಗಿ ದ್ರೌಪದಿ ದೇವಿ ಜೊತೆಗೆ ಸಂಸಾರವನ್ನು ಮಾಡಿದ್ದಾರೆ. ಧರ್ಮರಾಜ, ಭೀಮಸೇನ ದೇವರು, ನಕುಲ ಹಾಗೂ ಸಹದೇವ ಇವರೆಲ್ಲರೂ ಕೂಡ ದ್ರೌಪದಿ ದೇವಿಯ ದೇಹದಲ್ಲಿ ಇದ್ದಂತಹ ತಮ್ಮ ತಮ್ಮ ಮಡದಿಯರ ಜೊತೆಗೆ ವಿಶೇಷವಾಗಿ ತಾವು ಸಂಸಾರವನ್ನು ಮಾಡಿದ್ದಾರೆ. ಇಷ್ಟು ಭೋಗವನ್ನು ತಾವು ಮಾಡಲಿಕ್ಕೆ ಪ್ರಧಾನ ಅಧಿಷ್ಠಾನಭೂತರಾಗಿ ವಾಯುದೇವರ ಸನ್ನಿಧಾನ, ದ್ರೌಪದಿ ದೇವಿಯ ಸನ್ನಿಧಾನ. ವಾಯುದೇವರು ಅರ್ಜುನನಲ್ಲಿ ಇರ್ತಾ ಇದ್ದರು. ಅದೇ ರೀತಿಯಾಗಿ ಅಂದರೆ ಅರ್ಜುನಲ್ಲಿ ವಾಯುದೇವರು, ಆ ಕಡೆಗೆ ಶಚಿದೇವಿಯಲ್ಲಿ ಭಾರತೀ ದೇವಿ. ಶಚಿದೇವಿ ಇಲ್ಲ ಅಂತ ಆದರೆ ವಾಯುದೇವರು ಭಾರತೀ ದೇವಿ ಇದ್ದಾಗ ಅರ್ಜುನನನ್ನು ಸುಪ್ತರಾಗಿ ಮಾಡಿಬಿಡ್ತಾ ಇದ್ರು. ಅಥವಾ ಅರ್ಜುನ ಇಲ್ಲ ಶಚಿದೇವಿ ಇದ್ದಾಳೆ ಅಂತಂದರೆ ಶಚಿದೇವಿಯನ್ನು ಮತ್ತೇನು ಮಾಡಬೇಕು, ವಿಮೋಹ್ಯ ಸುಪ್ತಳನ್ನಾಗಿ ಮಾಡಿಬಿಡ್ತಾ ಇದ್ದರು, ಮಾಡಿ ತಾವು ಭೋಗ ಮಾಡ್ತಾ ಇದ್ದರು. ಈ ವಿಷಯವನ್ನು ನಿನ್ನೆ ಸಾಕಷ್ಟು ನಾವು ತಿಳಿದುಕೊಂಡಿದ್ದೇವೆ. ಮತ್ತು ಇದರ ಬಗ್ಗೆ ಬಹಳ ತಿಳಿಬೇಕು, ಆದರೂ ಸ್ವಲ್ಪ ಮುಂದೆ ಹೋಗೋಣ. ಹೀಗೆ ಏವಂ ಸ ವಾಯು ಅನುವಿಷ್ಟ ಯುಧಿಷ್ಠಿರಾದಿ ಭೀಮಾತ್ಮನೇವ ರಮತೆ ಸತತಂ ತಯೇಕಃ ಅನ್ಯಾದೃಶ ಹಿ ಸುರ ಭಕ್ತಿ ಅತೋನ್ಯರೂಪ ಮಾನುಷ್ಯ ಭುಕ್ತಿರೀತಿ ನಾತ್ರ ವಿಚಾರ್ಯಮಸ್ತಿ. ಮತ್ತದೇ ವಿಷಯ ಬರುತ್ತದೆ. ಇವರ ಈ ಪಾಂಡವರ ಸ್ವಯಂವರ ಅಂದರೆ ಮದುವೆ, ಅರ್ಜುನ ಸ್ವಯಂವರದಲ್ಲಿ ಗೆದ್ದು ಬಂದ. ಕುಂತಿದೇವಿ ಹೇಳಿದ್ಲು 5 ಜನ ಭೋಗ ಮಾಡ್ರಿ, ಅಂದರೆ ಭಿಕ್ಷೆಯನ್ನು ಸ್ವೀಕಾರ ಮಾಡ್ರಿ ಅಂದಾಗ ಕುಂತಿದೇವಿ ಬಾಯಿಯಿಂದ ಮಾತು ಎಂದು ಸುಳ್ಳು ಬರುವುದಿಲ್ಲ, ಹಾಗಾಗಿ ನಾವು 5 ಜನ ಮದುವೆ ಮಾಡಿಕೊಳ್ತೇವೆ ಅಂತ ಆಯಿತು. ಆಗ ವೇದವ್ಯಾಸ ದೇವರು ಬಂದು ಆ ದೃಪದ ರಾಜನಿಗೆ ಇದ್ದ ವಸ್ತುಸ್ಥಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಭೀಮಾದಿಗಳು ಯಾರು, ಆಮೇಲೆ ದ್ರೌಪದಿ ದೇವಿ ಏನು ಹೇಳಿದರೂ ಅವನಿಗೆ ಸಮಾಧಾನ ಆಗದೇ ಇದ್ದಾಗ ದಿವ್ಯ ದೃಷ್ಟಿಯನ್ನು ಕೊಟ್ಟು ತೋರಿಸಿದ್ದಾರೆ. ಇದನ್ನೆಲ್ಲ ನೀವು ಕೇಳಿದ್ದೀರಿ. ಕೊನೆಗೆ ವೈಭವದಿಂದ ವಿವಾಹವನ್ನು ಮಾಡಿಕೊಟ್ಟಿದ್ದಾನೆ. ವೈಭವದಿಂದ ವಿವಾಹವನ್ನು ಮಾಡಿಕೊಟ್ಟ ಆದ ಮೇಲೆ ಬಂದ ಮೇಲೆ ಸಮೃದ್ಧ 5 ವರ್ಷಗಳ ಕಾಲ ತಾವು ಭೋಗವನ್ನು ಮಾಡಿದ್ದಾರೆ. ಇದರ ಈ ಸನ್ನಿವೇಶಕ್ಕಿಂತ ಮುಂಚಿತವಾಗಿಯೇ ದುರ್ಯೋಧನ ತಾನು ಕಾಶಿರಾಜನ ಪಟ್ಟಣದಲ್ಲಿ ಇದ್ದ ಅಲ್ಲಿ ಮತ್ತೆ ಸ್ತ್ರೀಯನ್ನು ಕರೆದುಕೊಂಡು ಬಂದು ವಿವಾಹವನ್ನು ಮಾಡಿಕೊಂಡಿರುತ್ತಾನೆ. ಸ್ವಯಂವರವನ್ನು ಮಾಡಿ ವಿವಾಹವನ್ನು ಮಾಡಿಕೊಂಡಿರುತ್ತಾನೆ. ಪೂರ್ವಂ ಹಿ ತೇಷು ವನಗೇಷು ಬಭೂವ ಕಾಶೀರಾಜ ಸುತಾಕೃತ ಉರುಕ್ಷಿತಿಪಾಲ ಯೋಗ ತತ್ರ ಸ್ವಯಂವರಗತ ಧೃತರಾಷ್ಟ್ರಪುತ್ರ. ಅಲ್ಲಿ ಸ್ವಯಂವರಕ್ಕೆ ಹೋಗಿರ್ತಾನೆ. ಇವರು ಕಾಡಿಗೆ ಹೋಗಿರ್ತಾರಲ್ಲ, ಪಾಂಡವರು ಕಾಡಿಗೆ ಹೋಗಿರ್ತಾರಂದರೆ ಆರಿಗಿನ ಮನಿ ಸುಡೋ ಪ್ರಸಂಗ ಬಂದಾಗ ಯಮುನಾ ನದಿ ಗಂಗಾ ನದಿ ದಾಟಿ ಆಚೆಗೆ ಕಾಡಿಗೆ ಹೋದಾಗ ಈ ಧೃತರಾಷ್ಟ್ರಪುತ್ರನಾದಂತಹ ದುರ್ಯೋಧನ ಅಲ್ಲಿ ಕಾಶಿರಾಜನ ಪಟ್ಟಣಕ್ಕೆ ಸ್ವಯಂವರ ಇರ್ತದೆ, ಅಲ್ಲಿ ಹೋಗಿರ್ತಾರೆ. ಕನ್ಯಾಂ ಬಲಾಚ್ಚ ಜಗೃಹೆ ಆತ್ಮ ಬಲಾದಿ ವಿದೃಪ್ತ. ಅಲ್ಲಿಂದ ಕರ್ಕೊಂಡು ಬಂದಿರ್ತಾನೆ.
ಕರ್ಕೊಂಡು ಬಂದಾಗ ಅಲ್ಲಿ ಪೂರ್ವಂಬಿ ರಾಜಗಣನೆ ಮಗಧಾದಿರಾಜ ಸಂಖ್ಯಾತಃ, ಅಲ್ಲಿ ಮತ್ತೆ ಜರಾಸಂಧ ಇತ್ಯಾದಿಗಳು ಎಲ್ಲರೂ ಇರ್ತಾರೆ. ನಾವು ಭೀಷ್ಮಾಚಾರ್ಯ ಪ್ರಸಂಗದಲ್ಲಿ ಕೇಳಿದ್ದೇವೆ, ಕಾಶಿರಾಜನ ಪಟ್ಟಣದಲ್ಲಿ ಅಂಬಿಕಾ, ಅಂಬಾಲಿಕಾ ಈ 3 ಜನರನ್ನು ಕರೆದುಕೊಂಡು ಬರಬೇಕಾದಾಗ ಸಾಲ್ವ ಇವರೆಲ್ಲ ಬೆನ್ನತ್ತಿದ್ರು. ಆಗ ಅವ್ರನ್ನ ಸೋಲಿಸಿ ತಾವು ಭೀಷ್ಮಾಚಾರ್ಯ ಕರ್ಕೊಂಡು ಬಂದರು. ಹಾಗೆ ಇಲ್ಲಿಯೂ ಕೂಡ ಇವರು ಯುದ್ಧಕ್ಕೆ ಬಂದಾಗ ಈ ಕರ್ಣ ತಾನು ಮುಂದೆಯಾಗಿ ಯುದ್ಧ ಮಾಡ್ತಾನೆ. ಕರ್ಣನ ಜೊತೆಗೆ ಮತ್ತು ದುರ್ಯೋಧನ ಇರ್ತಾನೆ, ಅಶ್ವತ್ಥಾಮಾಚಾರ್ಯರೆಲ್ಲ ಇರ್ತಾರೆ. ಆ ಕಡೆಗೆ ಜರಾಸಂಧ ಸುಮ್ಮನೆ ಆಗಿಬಿಡ್ತಾನಂತೆ. ಯಾಕೆ ಅಂದರೆ ಅಶ್ವತ್ಥಾಮಾಚಾರ್ಯರಿದ್ದಾರಲ್ಲ, ಆ ಅಶ್ವತ್ಥಾಮಾಚಾರ್ಯರು ಇವರು ರುದ್ರದೇವರ ಅವತಾರ, ರುದ್ರ ಭಕ್ತರವರು. ಜರಾಸಂಧ ರುದ್ರ ಭಕ್ತರಾದದ್ದರಿಂದ ಯುದ್ಧವಾಗುವುದಿಲ್ಲ. ಪೂರ್ವಂಬಿ ರಾಜಗಣನೆ ಮಗಧಾದಿರಾಜ ಸಂಖ್ಯಾತಃ ಇತ್ಯತಿ ವೃಷಾ ಪ್ರಗೃಹೀತ ಕನ್ಯೆ ದುರ್ಯೋಧನೆ ನೃಪತಯೋ ಯುಧುಸ್ಮತೇನ ಭಗ್ನಾಶ್ಚ ಕರ್ಣಸಹಿತೆ ಸಹಾನುಜೇನ ಭಗ್ನೇಶು ತೇನ ಪುನರಾತ್ತ ಶರಾಸನೇಶು ಕರ್ಣೋ ಜಗಾದ ಧೃತರಾಷ್ಟ್ರಸುತಂ ಪ್ರಯಾಹಿ. ಮುಂದಾಳತ್ವವನ್ನು ವಹಿಸ್ತಾನೆ ಕರ್ಣ. ತನ್ನ ಗೆಳೆಯನಿಗೆ ಸಪೋರ್ಟ್ ಮಾಡಬೇಕಲ್ಲ, ಸಹಾಯ ಮಾಡಬೇಕು ನಾನು ಅಂತ ಹೇಳಿ ಮುಂದಾಳತ್ವವನ್ನು ವಹಿಸ್ತಾನೆ. ಆಗ ಜರಾಸಂಧ ತಾನು ಯುದ್ಧಕ್ಕೆ ಬರುವುದಿಲ್ಲ ಅಂತೆ. ಎಲ್ಲ ಕಡೆಗೆ ಹೋಗಿ ದಾಳಿ ಮಾಡಿದ್ದಾರೆ, ಆದರೆ ಹಸ್ತಿನಾವತಿಗೆ ಬಂದಿಲ್ಲ. ಯಾಕೆ? ಅಲ್ಲಿ ನನ್ನ ಸ್ವಾಮಿ, ನನ್ನ ದೇವರು ಯಾರು? ರುದ್ರದೇವರು. ಆ ರುದ್ರದೇವರ ಅವತಾರರಾದಂತಹ ಅಶ್ವತ್ಥಾಮಾಚಾರ್ಯರಲ್ಲಿದ್ದಾರೆ, ಗೊತ್ತದವನಿಗೆ. ಅಶ್ವತ್ಥಾಮಾಚಾರ್ಯ ಅಂದರೆ ರುದ್ರದೇವರ ಅವತಾರ ಅಂತ ಗೊತ್ತಿದ್ದರಿಂದ ಅಲ್ಲಿ ತಲೆನೇ ಹಾಕ್ಲಿಕ್ಕೆ ಹೋಗಿದ್ದಿಲ್ಲ. ಈಗೂ ಮತ್ತು ಕಾಶಿರಾಜನ ಪಟ್ಟಣದಲ್ಲಿ ಆ ಸ್ವಯಂವರದಿಂದ ಕನ್ಯೆಯನ್ನು ಕರೆದುಕೊಂಡು ಬರಬೇಕಾದಾಗ ಯುದ್ಧವನ್ನು ಆಡ್ಲಿಕ್ಕೆ ತಾವು ಮುಂದಾಗಲಿಲ್ಲ. ಶ್ರೀವೇದಾಚಾರ್ಯ ಅದನ್ನು ಕೋಟ್ ಮಾಡ್ತಾರೆ. ಏಕಾಂತಿತೋ ಜಯಮವೀಕ್ಷಚ ನಾನು ಜಯಮವೀಕ್ಷಚನ ನ ಚಾನು ಯಾತಿ ಬಾರ್ಹದತ ಪುರಗತಸ್ಯ ಜಯೇನ ನಿಷ್ಠಾ. ದ್ರೋಣಿಂ, ದ್ರೋಣಾಚಾರ್ಯರ ಮಗ ದ್ರೋಣಿ, ಅಶ್ವತ್ಥಮಾಚಾರ್ಯರು. ದ್ರೋಣಿಂಚ ರುದ್ರತನುಮೇಶ, ರುದ್ರತನು ಇವರು, ರುದ್ರಾವತಾರ ಇವರು ಅಂತ ಸದಾ ವಿಜಾನನ್ ಗೊತ್ತಿತ್ತವರಿಗೆ. ಹಾಗಾಗಿ ನೋತೇನ ಯುದ್ಧಂ ಅಭಿಯಾಂಚಿತಿ ರುದ್ರಭಕ್ತ, ರುದ್ರಭಕ್ತನಾದದ್ದರಿಂದ ಅವರ ಜೊತೆಗೆ ಯುದ್ಧವನ್ನು ಆಡುವ ಅಪೇಕ್ಷಾ ಪಡಲಿಲ್ಲ. ಹಾಗಾಗಿ ಯುದ್ಧ ನಡೀತಾ ಇತ್ತು, ಸುಮ್ಮನೆ ನಿಂತಿದ್ರು ಇವರು. ಕರ್ಣ ಮುಂದಾಳತ್ವವನ್ನು ಆಡಿ ತಾನು ಯುದ್ಧ ಆಡ್ತಾ ಇದ್ದ. ಏಕೋಹಮೀಮ ನೃಪತಿನ್ ಪ್ರತಿಯೋಧ ಇಚ್ಛೆ ಏತೇರ್ಮಯಿ ಪ್ರತಿಜಿತ್ತೇ ಭಿನತೇತ್ಯ ಕೀರ್ತಿ. ಒಬ್ಬನ ಜೊತೆ ನಾ ಸೋತೆ, ಒಬ್ಬನ ಜೊತೆ ಯುದ್ಧ ಆಡಲಿಲ್ಲ ಅಂದರೆ ನಂದೇನು ಕೀರ್ತಿ ಹಾಳಾಗಂಗಿಲ್ಲ. ಜರಾಸಂಧ ವಿಚಾರ ಮಾಡ್ತಾನೆ. ಹಾಗಾಗಿ ಏಕಂಚತೇನ ಅನುಮಿಮೆ ಯದಿ ಪೌರುಷೇಣ ಗೃಹೀಯಯೋರತ್ರ ಕೀರ್ತಿ ರೂಪೈತಿ ನಾಶಂ. ಭೀಷ್ಮಾದಯೋಪಿ ನ ಹಿ ಯೋಧಯಿತುಂ ಸಮರ್ಥಾಃ ರಾಜ್ಞಾಖ್ಯನೇನ ತವ ಏವ ಹಿ ಬಾಲ್ಹಿಕೋಸ್ಯ ಮೃತ್ಯೋ ಬಭುವನ ತು ಭೀಷ್ಮಮಯಂ ಯುಧೇಯಾತ್ ರಾಜ ನಹೀತಿ ನ ಚ ತೇನ ವಿರೋಧ ಆಸೀತ್. ಆಗ ಕರ್ಣನ ಜೊತೆಗೆ ಯುದ್ಧವಾಡ್ಲಿಕ್ಕಂಥೇಳಿ ಮತ್ತೆ ಮಗಧ ಜರಾಸಂಧ ಬರ್ತಾನೆ. ಅಷ್ಟೊತ್ತಿಗೆ ಇವರೆಲ್ಲ ಸುಮ್ಮನಿರ್ತಾರೆ. ಕರ್ಣನ ಜೊತೆ ಯುದ್ಧವಾಡಬೇಕು, ಅಶ್ವತ್ಥಾಮಾಚಾರ್ಯ ಜೊತೆ ಯುದ್ಧವಾಡೋದಿಲ್ಲ, ದೂರ ನಿಂತಿರ್ತಾರೆ. ಆಗ ಕರ್ಣ ಮಹಾಪರಾಕ್ರಮವನ್ನು ತೋರಿಸ್ತಿರ್ತಾನೆ. ಭಾರಿ ಪರಾಕ್ರಮವನ್ನು ತೋರಿಸಿ ಎಲ್ಲರನ್ನ ವಿರಥರನ್ನಾಗಿ ಮತ್ತು ಆಯುಧಗಳಿಲ್ಲದೆ ಇದ್ದಂತೆ ಮಹಾಪರಾಕ್ರಮವನ್ನು ತೋರಿಸ್ತಾ ಇರ್ತಾನೆ. ಇತ್ಯುಕ್ತ್ವಾಸು ಚ ವಿಮೃಶ್ಯ ಯಯೋಪುರಂ ಸ್ವಂ ಕರ್ಣೋಪಿ ತೈಃ ಪ್ರತಿಯೋಧ ಜಿಗಾಯ ಜೈತಾನ್. ಕರ್ಣಸ್ಯ ವೀರ್ಯಂ ಅಗಣಯ್ಯ ಜರಾಸುತೋ ಹಿ ಏಕೈಕಮೇವ ನೃಪತಿಂ ಸ ದಿದೇಶ ಯುದ್ಧಂ. ಆ ಕರ್ಣನ ಪರಾಕ್ರಮ ಎಷ್ಟು, ಅವನು ಭಾರಿ ಪರಾಕ್ರಮ. ಯದ್ಯಪಿ ಮೋಸ ಮಾಡಿ ವಿದ್ಯೆಯನ್ನು ಕಲಿತಿದ್ದಾನೆ, ಆದರೆ ಭಕ್ತಿಯನ್ನು ಮಾತ್ರ ಮೋಸವಾಗಿ ಮಾಡಿಲ್ಲ. ಇದನ್ನು ಹಿಂದೆ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಕರ್ಣನ ಪ್ರಸಂಗದಲ್ಲಿ ಕರ್ಣ ಬ್ರಾಹ್ಮಣ ಅಂತ ಹೇಳಿ ಪರಶುರಾಮ ದೇವರಿಂದ ವಿದ್ಯೆ ಕಲಿತಿರಬಹುದು, ಆದರೆ ಭಕ್ತಿ ಮಾತ್ರ ನಿಜವಾಗಿ ಮಾಡಿದ್ದಾನೆ ಹೊರತು. ಇದನ್ನು ಪರಶುರಾಮ ದೇವರೇ ಹೇಳ್ತಾರೆ, ಎತ್ತಿ ನೋಡಪ್ಪ ಕರ್ಣ,
ನೀನು ಬ್ರಾಹ್ಮಣ ಅಂತ ಹೇಳಿ ನನಗೆ ಮೋಸ ಮಾಡಿದ್ದಿ, ಹಾಗಾಗೇನೆ ಆ ಕೀಟ ಬಂದು ನಿನಗೆ ತೊಡೆ ಆರ್ಪಾರು ಮಾಡಿದರೂ ನೀನು ಅಷ್ಟು ತಡೆದುಕೊಂಡು ನೀನು ಬ್ರಾಹ್ಮಣ ಅಲ್ಲ ಅಂತ ನನಗೆ ಗೊತ್ತೇ ಆಯಿತು. ಆದರೂ ನೀನು ಮೋಸ ಮಾಡಿದ್ದೀಯ, ಅದರ ಭಕ್ತಿ ಮಾತ್ರ ನಿಜವಾಗಿ ಮಾಡಿದ್ದೀಯ, ಆದ್ದರಿಂದ ನಾನು ಕಲಿಸಿದ ವಿದ್ಯೆ ಎಲ್ಲ ನಿನಗೆ ಫಲಿಸ್ತದೆ. ಆದರೆ ಎಲ್ಲಿವರೆಗೆ ನೀನು ಪ್ರತಿಸ್ಪರ್ಧಿಯಾಗಿ ಯುದ್ಧವಾಡುವುದಿಲ್ಲವೋ ಅಲ್ಲಿವರೆಗೆ, ಸ್ಪರ್ಧೆಯಿಂದ ಯುದ್ಧವಾಡಿದಿ ಅಂತ ಆದರೆ ನಿನಗೆಲ್ಲ ಮರೆತು ಹೋಗ್ಬಿಡುತ್ತೆ. ಹಾಗಾಗಿ ಇಲ್ಲೇನು ಸ್ಪರ್ಧೆಗಾಗಿ ಅಲ್ಲ, ಯಾರ ಸಲುವಾಗಿ ಮಾಡ್ತಾ ಇದ್ದಾನೆ ಜರಾಸಂಧ ಯುದ್ಧವನ್ನು? ದುರ್ಯೋಧನಕ್ಕಾಗಿ ಮಾಡ್ತಾ ಇದ್ದ. ದುರ್ಯೋಧನಿಗಾಗಿ ಮಾಡಿದ್ದರಿಂದ ಏನೂ ಸಮಸ್ಯೆ ಇಲ್ಲದೇನೆ ಜರಾಸಂಧನ ಜೊತೆಗೆ ಯುದ್ಧ ಮಾಡುವ ಪ್ರಸಂಗ ಬಂದಾಗ ಅನಾಯಾಸವಾಗಿ ಯುದ್ಧ ಆಡಿದ. ಇವನೇನು ಕರ್ಣ ಸಾಮಾನ್ಯ ಬಚ್ಚ ಇದ್ದಾನೆ, ಇವನ ಜೊತೆ ಯುದ್ಧ ಆಡುವುದು ಅಂತ ಸುಮ್ಮನೆ ಆಡ್ತಾ ಇದ್ದ ಜರಾಸಂಧ. ಆದರೆ ಅವನ ಪರಾಕ್ರಮ ಮುಂದೆ ಅವನು ಮಹಾಪರಾಕ್ರಮವನ್ನು ತೋರಿಸುವ ಪ್ರಸಂಗವೇ ಬಂತಂತೆ. ಇಷ್ಟು ವೈಭವದಿಂದ ಯುದ್ಧ ಆಡ್ತಾ ಇದ್ದಾನೆ. ವಿಚಿತ್ರ ಏನಾಯಿತು ಅಂದರೆ, ಸರ್ವೇಷು ತೇಷು ವಿಜಿತೇಷು ಅಭಿಜಗ್ಮಿವಾಂಸಃ ಯೋದ್ಧಂ ಬೃಹದ್ರಥ ಸುತೋಪ್ಯಮುನಾ ರಥೇನ ತಂಚೈವ ರಾಮವರತೋ ವಿರಥಂ. ಆ ಜರಾಸಂಧನನ್ನ ರಾಮವರದಿಂದ, ಪರಶುರಾಮ ದೇವರ ಅನುಗ್ರಹ ಇರೋದರಿಂದ ರಥ ಇಲ್ಲದೆ ಇದ್ದಂತೆ ಮಾಡಿದ. ಜರಾಸಂಧನಿಗೂ ವಿಶಸ್ತ್ರಂ, ಶಸ್ತ್ರ ಇಲ್ಲದೆ ಇದ್ದಂತೆ ಕೈಯಲ್ಲಿ ಬಾಣ ಬಿಲ್ಲುಗಳನ್ನೆಲ್ಲ ಕಡಿದು ಮುಡಿದು ಹಾಕಿಬಿಟ್ಟಿದ್ದಾನೆ. ಚಕ್ರೇ ಸಚೈನ ಮಥ ಮುಷ್ಟಿಭಿರಪ್ಯುಭೂಪೋ, ಮುಷ್ಟಿ ಯುದ್ಧ ಮಾಡಬೇಕಾದಾಗ ರಥ ಇಲ್ಲ, ಮತ್ತೆ ಅಸ್ತ್ರಶಸ್ತ್ರಗಳನ್ನೆಲ್ಲ ಕಡಿದು ಹಾಕಿದ್ದಾನೆ. ಆವಾಗ ಮುಷ್ಟಿ ಯುದ್ಧ ಮಾಡುವ ಪ್ರಸಂಗ ಬಂತು. ಯುದ್ಧದಲ್ಲಿ ಇದು ನಿಯಮ ಇದೆ. ಏನು ನಿಯಮ ಇದೆ? ಅವನ ಜೊತೆಗೆ ಯಾವ ಅಸ್ತ್ರ ಇರ್ತದೋ, ಅವ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡಿದ್ದ, ತಾನು ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಯುದ್ಧ ಮಾಡಬೇಕಂತಿದೆ. ಅವ ಗದ ಹಿಡಿದಿದ್ದ ಅಂದರೆ ಇವನು ಗದ ಹಿಡಿಬೇಕಂತಿದೆ. ಅವ ರಥಾಭಿರಥರಾಗಿದ್ದ ಅಂದರೆ ತಾನು ತಳಗೆ ನಿಂತೆ ಯುದ್ಧ ಮಾಡಬೇಕು. ಹೀಗೆಲ್ಲ ನಿಯಮಗಳಿವೆ. ಹಾಗಾಗಿ ಆ ನಿಯಮಗಳ ಅನುಸಾರವಾಗಿ ತಾನು ತಳಗಿಡಿದು ಬಂದು ಮುಷ್ಟಿ ಯುದ್ಧ ಮಾಡಬೇಕಾದಾಗ ಎಲ್ಲಿ ಇವನಿಗೆ ಸಂಧಿ ಇರ್ತದಲ್ಲ, ಇವನು ಜರಾಸಂಧ. ನಾನು ಇವನ ಕಥೆಯನ್ನು ಮೊದಲಿಗೆ ಹೇಳಿದ್ದೇನೆ. ಜರಾನಾಮಕನಾದ ಅಸುರು ರಾಕ್ಷಸಿ ಇವನನ್ನು ಬಂದು ಕಾಡಿನಲ್ಲಿ ಹುಟ್ಟಿದ ತಕ್ಷಣ 2 ಭಾಗ ಆಗಿ ಹುಟ್ಟುತ್ತಾನೆ ಇವನು ಜರಾಸಂಧ. 2 ಭಾಗ ಆಗಿ ಹುಟ್ಟಿದ್ದಕ್ಕೆ ಇದೇನು ಅಬದ್ಧ ಅಂತ ಹೇಳಿ ಆ ರಾಜ ಪಾಪ ತಾನು ಕಾಡಿನಲ್ಲಿ ಬಂದು ಎಸಿತಾನೆ. ಹಿಂದಕ್ಕೆ ಕತೆ ಹೇಳಿದ್ದೇನೆ, ಮತ್ತೊಮ್ಮೆ ನೆನಪು ಮಾಡಿಕೊಡ್ತೇನೆ. ಕಾಡಿನಲ್ಲಿ ಎಸೆದಾಗ ವಿಚಿತ್ರ ಏನು, ದೇವರ ಮಹಿಮಾ ಪತಿಚ್ಚಿತಂ ತಿಷ್ಟತಿ ದಿಷ್ಟರಕ್ಷಿತಂ ಅಂತ ಗೃಹೇ ಸ್ಥಿತಂ ತದ್ವಿಹಿತಂ ವಿನಶ್ಯತೆ. ದೇವರು ಇವರು ಬದುಕಬೇಕು ಅಂತ ದೇವರ ಇಚ್ಛಾ ಇತ್ತು ಅಂತಂದರೆ ಹೇಗಾದರೂ ಮಾಡಿ ಬದುಕಿಸ್ತಾನ ಅನ್ನಲಿಕ್ಕೆ ಜರಾಸಂಧನೇ ಕಾರಣ. ಭಾರಿ ಗಟ್ಟಿಮುಟ್ಟಿದ್ದ ವ್ಯಕ್ತಿನೂ ದೇವರ ಇಚ್ಛಾ ಇಲ್ಲ ಅಂದರೆ ಸಾಯ್ತಾನ ಅಂತಂದಲಿಕ್ಕೆ ಅನೇಕ ದೃಷ್ಟಾಂತಗಳಿವೆ. ಈ ಜರಾಸಂಧನಿಂದ ಇಷ್ಟು ಮತ್ತೆ ವೈಷ್ಣವರ ದ್ವೇಷ ಆಗಬೇಕು ಮತ್ತು ದೇವರ ದ್ವೇಷ ಆಗಬೇಕು, ಅಸುರರ ನಾಶವಾಗಬೇಕು, ಇವನು ವಿಪ್ರಚಿತ್ತಿ. ಹಾಗಾಗಿ ಇವನನ್ನು ಸಂಹಾರ ಮಾಡಿ ಭೀಮಸೇನ ದೇವರು ಚತುರ್ಮುಖತ್ವ ಯೋಗ್ಯತಾ ಬ್ರಹ್ಮದೇವರ ಪದವಿಯನ್ನು ಪಡೆಯುವ ಪುಣ್ಯ ಸಂಪಾದನೆ ಆಗಬೇಕು, ದೇವರ ಆಶೀರ್ವಾದ ಆಗಬೇಕು ಭೀಮಸೇನ ದೇವರಿಗೆ. ಇದನ್ನೆಲ್ಲ ಇಟ್ಟುಕೊಂಡು ಈ ಜರಾಸಂಧ ಇವನು 2 ಭಾಗ ಆಗಿ ಬಿದ್ದಿರ್ತಾನೆ. 2 ಹೋಳು, ತಲೆಯಿಂದ 1 ಕಾಲು, 1 ಕೈ, 1 ಕಣ್ಣು, 1 ಮೂಗು, ಹೀಗಾಗಿ ಬಿದ್ದಿರ್ತಾನೆ. ಅವನನ್ನು ಮಾಯಾದಿಂದ ಇವಳು ಕುಡಿಸಿರ್ತಾಳೆ. ಜರ ಎಂಬ ಅಸುರೆ ಕೂಡಿಸಿದ್ದಕ್ಕೆ ಇವನಿಗೆ ಸಂಧಿ ಆದದ್ದರಿಂದ ಇವನಿಗೆ ಜರಾಸಂಧ ಅಂತ ಹೆಸರು. ನಾವು 17ನೇ ಅಧ್ಯಾಯದಲ್ಲಿ ಕೇಳಿದ್ದೇವೆ. ಮತ್ತು ನಾರದರಿಂದ ಕೇಳಿ ಆ ಗದೆಯನ್ನು ಎತ್ತಿ ಬೀಸಾಡು ಒಗಿಬೇಕು ಅಂತ ಹೇಳಿ ಜರಾಸಂಧ ನಿಂತಲ್ಲಿಂದ ಕೃಷ್ಣ ಎಲ್ಲಿದ್ದಾನೆ ಹೇಳು ಅಂತಂದಾಗ 100 ಯೋಜನ ದೂರದಲ್ಲಿ ಇದ್ದಾನೆ, ದ್ವಾರಕಾದಲ್ಲಿ ಕೃಷ್ಣ ಇದ್ದಾನೆ ಅಂತ ಹೇಳಿದಾಗ 100 ಬಾರಿ ಗದೆಯನ್ನು ತಿರುಗಿಸಿ ಜರಾಸಂಧ ಎತ್ತಿ ಒಗೆದರೆ 100 ಯೋಜನ ಅಲ್ಲ 101 ಯೋಜನ ದೂರದಲ್ಲಿ ಇರ್ತಾನೆ ಕೃಷ್ಣ. ಆಗಲೇನೆ 100 ಯೋಜನ ಆ ದ್ವಾರಕಾದಿಂದ 1 ಯೋಜನ ದೂರದಲ್ಲಿ ಆ ಜರಾಸಂಧನನ್ನು ಸೇರಿಸಿದ ತಾಯಿ ಏನಿರ್ತಾಳಲ್ಲ, ಆ ಜರಾಸಂಧ ತಾಯಿ ಜರ ಅಂತನವಳು ಅಲ್ಲಿ ಇರ್ತಾಳೆ. ಅವಳ ಮೇಲೇನೆ ಈ ಜರಾಸಂಧ ಗದೆಯನ್ನು ಅಪ್ಪಳಿಸಿ ಒಗೆದಂತೆ ಆಗ್ತದೆ. ನಾನು ಹೇಳೋದು ಗೊತ್ತಾಯ್ತಾ? ಜರಾಸಂಧ ತಾಯಿಯನ್ನು ಕೊಂದು ಹಾಕಿಬಿಟ್ಟ ಗದೆಯನ್ನು ಅಪ್ಪಳಿಸಿ. ಆ ಅಸ್ಥಿಪ್ರಾಸ್ತಿ ಬಂದು ಕಂಪ್ಲೇಂಟ್ ಮಾಡ್ತಾರೆ.
ಹೇಳಿನ ಹಿಂದಕ್ಕೆ ಕಥೆ ಬಂದಿತ್ತು. ಕಂಸ ಸತ್ತು ಹೋದ, ಹಾಗಾಗಿ ನಿನ್ನ ಹಳೆಯನ್ನು ಕೊಂದು ಹಾಕಿದ್ದು ಕೃಷ್ಣನೇ, ಹಾಗೆ ಹೀಗೆ ಅಂತಂದಾಗ ಎಲ್ಲಿದ್ದಾನೆ ಕೃಷ್ಣ, ಅವನು ಹೇಗಿದ್ದಾನೆ ಅಂತ ಕೇಳಿದಾಗ ನಾರದರು ಹೇಳ್ತಾರೆ, 100 ಯೋಜನ ದೂರದಲ್ಲಿ ಕೃಷ್ಣ ಇದ್ದಾನೆ ಅಂತಂದಾಗ 100 ಯೋಜನದಷ್ಟು ದೂರ ಹೋಗಬೇಕಲ್ಲ, ಅದು ಗದೆ, ಭಾರಿ ಗದೆ ಅದು. ರುದ್ರದೇವರೇನು ಕೊಟ್ಟಿರ್ತಾರೆ ಗದೆ, ಆ ಗದೆಯನ್ನು ತಿರುಗಿಸಿ 100 ಬಾರಿ ತಿರುಗಿಸಿ ಎತ್ತು ಜೋರಾಗಿ ಒಗಿತಾನೆ. ಆ ಗದೆ ಬಂದು ಕೃಷ್ಣನಿಗೆ ಬಡದಿದ್ರು ಏನು ಸಮಸ್ಯೆ ಆಗ್ತಾ ಇದ್ದಿಲ್ಲ. ಮತ್ತು ನಾರದರು ಯಾಕೆ ಸುಳ್ಳು ಹೇಳಿದರು ಅಂದರೆ, ಜರ ಎಂಬ ಅಸುರಳು ಸಾಯಬೇಕಾಗಿತ್ತು, ಒಂದು ಕೃಷ್ಣನ ಸೇವೆ ಮಾಡಿದಷ್ಟು ಒಂದು ಪುಣ್ಯ ಬರ್ತದೆ ಅಂತನೂ ಸಲುವಾಗಿ ಕೃಷ್ಣನ ಸೇವೆಯೂ ಆಯಿತು, ದುಷ್ಟಳ ಸಂಹಾರನೂ ಆಯಿತು ಅಂತ ಹೇಳಿ ತನ್ನ ಯಾವ ತಾಯಿ ಇವನನ್ನು ಸಂಧ ಕೂಡಿಸಿರ್ತಾಳೋ ಆ ತಾಯಿನೂ ಸತ್ತು ಹೋದ್ಲು. ಈ ಜರಾಸಂಧನು ಮತ್ತೆ ಮುಂದೆ ಮೇಲೆ ಯುದ್ಧಕ್ಕೆ ಬರ್ತಾನೆ, ಕೃಷ್ಣ ಮತ್ತು ಜರಾಸಂಧನಿಗೆ ಯುದ್ಧವಾಗ್ತದೆ, ಅದನ್ನೆಲ್ಲ ಕಥೆ ಕೇಳಿದ್ದೀರಿ. ಹೇಳೋ ತಾತ್ಪರ್ಯ, ಆ ಜರ ಆಕಾಶ ಮಾರ್ಗದಿಂದ ಹೋಗಬೇಕಾದಾಗ ಇವನನ್ನು ಕೂಡಿಸಿದ್ದಕ್ಕೆ ಇವನಿಗೆ ಜರಾಸಂಧ ಅಂತ ಹೆಸರು. ಆ ಏನು ಮಧ್ಯದ ಭಾಗ ಇರ್ತದೆ, ಮೇನ್ ಪಾಯಿಂಟ್ ಅಂತ ಇರ್ತದಲ್ಲ, ಆ ಪಾಯಿಂಟಿಗೆ, ಆ ಸ್ಥಳಕ್ಕೆ, ಯಾವ ಸ್ಥಳದಲ್ಲಿ ಸಂಧಿ ಆಗಿರ್ತದೋ ಆ ಸಂಧಿಯಾದ ಸ್ಥಳಕ್ಕೆ ಕರ್ಣ ಜೋರಾಗಿ ಪ್ರಹಾರ ಮಾಡ್ತಾನಂತ. ಯಾರಿಗೆ? ಜರಾಸಂಧನಿಗೆ. ನೋಡ್ರಿ, ಸಂಧೋಯ ದೇವ ಜರಯ ಪ್ರತಿಸಂಧಿತಸ್ಯ ಕರ್ಣೋ ಜಗಾನ ಪರತತ್ರ ತುತೋಷ ರಾಜ. ಆಗ ಅವನೇ ಶೇಕ್ ಆಗಿಬಿಡ್ತಾನೆ, ಜರಾಸಂಧನೇ, ಭಾರೀ ಪರಾಕ್ರಮಿ. ಈಗ ಸುಮ್ಮನೆ ಹೇಳಬೇಕಂದ್ರೆ, ಯಾರೋ ಒಬ್ಬ ಚಲೋ ಆಟಗಾರ ಇದ್ದಾನೆ, ಕ್ರಿಕೆಟ್ ಆಡೋನು, ಭಾರೀ ಅನುಭವಸ್ಥ ಇದ್ದಾನೆ, ಭಾಳೆಲ್ಲ ಸೆಂಚುರಿಗಳನ್ನು ಹೊಡೆದಾನೆ. ಅಂಥವನಿಗೆ ಯಾರೋ ಹೊಸದಾದ ಬಾಲರ್ ಬಂದು ಚಲೋ ಬಾಲ್ ಹಾಕಿದಾಗ ಭಾರಿ ಹಾಕಿದೆಪ್ಪ ಅಂತಂತಾರಿಲ್ಲ. ಅಥವಾ ಒಬ್ಬ ಚಲೋ ಅಡುಗೆ ಮಾಡೋನಿದ್ದಾನೆ, ಈಗ ಕಲಿತ ಅಡುಗೆ ಮಾಡೋನು ಸೊಸೇಂದ್ರು ಮನೆಗೆ ಬಂದಿರ್ತಾರೆ ಹೊಸದಾಗಿ, ಅತ್ತಿ ಸಂತೋಷ ಪಡೋದೇ ಕಷ್ಟ. ಅಡುಗೆ ಮಾಡಿದಾಗ ಭಾಳ ಚಲೋ ಮಾಡ್ಯಾಳ ಅಂತ ಹೇಳೋದೇ ಕಷ್ಟ. ಅಂತಹ ಪ್ರಸಂಗ ಒಳಗೆ ಭಾಳ ಚಲೋ ಮಾಡಿ ಅಂತ ಹೇಳೋದಿರ್ತದಲ್ಲ. ಹಾಗಿದ್ದಂತೆ ಜರಾಸಂಧನೂ ಕೂಡ ಇವನು ಆಡಿದ ಯುದ್ಧ, ಆ ಮರ್ಮ ದೇಶಕ್ಕೆ ತಾನು ಪ್ರಹಾರ ಮಾಡಿದ್ದನ್ನು ನೋಡಿ, ಭಲೇ ಕರ್ಣ, ಭಾರೀ ಪಾನಿನ ಯುದ್ಧದ ಸಾಮರ್ಥ್ಯ, ಯುದ್ಧದ ಪ್ರತಿಭಾ ನಿಂದು, ಭಾಳ ಚಲೋ ಯುದ್ಧ ಆಡ್ತಾ ಇದ್ದಿ, ನನಗೆ ನನ್ನ ಮರ್ಮಸ್ಥಳವನ್ನು ತಿಳಿದುಕೊಂಡು ನನಗೆ ಪ್ರಹಾರ ಮಾಡಿದ್ದೀನಿ ನೀನು, ಭಲೆ ಭಲೆ ಅಂತಂತಾನೆ ಜರಾಸಂಧ. ಯಾರಿಗೆ? ಕರ್ಣನಿಗೆ. ನೋಡ್ರಿ, ನ ಜ್ಞಾತಮೇತದಪಿ ನೋ ಹಲಿನಾ ಯದೇತದ್ ಜ್ಞಾತಂ ತ್ವಗೈವ ಭವತೋ ಮಮ ಮೃತ್ಯ ಏವ. ಹಾಗಾಗಿ ಇಷ್ಟು ನೀನು ನನ್ನನ್ನು ಸಂತೋಷಪಡಿಸಿದ್ದಕ್ಕೆ, ನನ್ನ ಸೂಕ್ಷ್ಮವಾದ ಸ್ಥಳ ಮರ್ಮಸ್ಥಳದಲ್ಲಿ ನೀನು ಪ್ರಹಾರ ಮಾಡಿ ನನ್ನನ್ನು ಸಂತೋಷಪಡಿಸಿದ್ದೀ, ಹಾಗಾಗಿ ನೀನು ನನ್ನ ಸೇವಕಾಗಲಿ ಕಡ್ಡಿಲ್ಲ, ಸೇವಕಾಗ್ತೀಯಾ ಅಂತ ಜರಾಸಂಧ ಅವನಿಗೊಂದು ಆಫರ್ ಕೊಡ್ತಾನೆ. ನೀನು ನನ್ನ ಸೇವಕ ಆಗ್ಬೋದಪ್ಪ, ನಾನು ಸಂತೋಷಪಡಿಸಿ, ನೀನು ನನ್ನ ದಾಸ ಆಗ್ಬೋದು, ನೀನು ಆಗ್ತೀಯಾ ಅಂತ ಕೇಳಿದಾಗ ಅವನೇ ಗಮನ ಕೊಡೋದಿಲ್ಲ. ಅಂದರೆ ಇವನಿಗೂ ಎಷ್ಟು ಸೊಕ್ಕಿದೆ ನೋಡ್ರಿ ಜರಾಸಂಧನಿಗೆ. ಅಂದರೆ ನಿನ್ನಲ್ಲಿ ಕ್ವಾಲಿಟಿ ಇದೆ, ನನ್ನ ಸೇವಕ ದಾಸನಾಗುವ ಸಾಮರ್ಥ್ಯ ಕ್ವಾಲಿಟಿ ನಿನ್ನಲ್ಲಿ ಇದೆ. ಯಾಕೆಂದರೆ ಆ ಕ್ವಾಲಿಟಿ ತೋರಿಸಿದೆ ನೀನು. ಎಷ್ಟೆಂಟ ಮಹಾ ಜಟ್ಟಿಗರು ನನ್ನ ಮರ್ಮಸ್ಥಳವನ್ನು, ನನ್ನ ಈ ಸೂಕ್ಷ್ಮವಾದ ಅಂಶವನ್ನು ಗಮನಿಸಿಲ್ಲ, ನೀನು ಗಮನಿಸಿ ನನಗೆ ಪ್ರಹಾರ ಮಾಡಿದ್ದಿಲ್ಲ, ನನಗೆ ಸಂತೋಷವಾಯಿತು ಅಂತ ಹೇಳಿ ಸಂತೋಷಪಟ್ಟು ಅವನಿಗೊಂದು ಆಫರ್ ಮಾಡಿದರೆ, ಕರ್ಣ ಏನು ವಿಚಾರ ಮಾಡಲಿಲ್ಲ. ಏವಂ ವಿಧಂ ಸಕುಲಿಶಲಂ ಬಹುಯುದ್ಧ ಶೌಂಢಂ ನತ್ವಾ ಹನಿಶ್ಯ ಉದತೆ ಪಿತುರೇವ ಪೂರ್ವಂ ವಾಕ್ಷ್ಯೋ ಬಲಾದ್ ಅಭಿಹೃತಂ ನ ಮೇಯಾಂಗದ ಅಜ್ಜಂ ತ್ವಂ ಗೃಹ್ಣಾಹ ಯುಧಿ ಕರ್ಮಕರಶ್ಚ ಮೇ ಸ್ಯಾಹ. ನೋಡು, ನಿನಗೆ ಎಲ್ಲ ನಾನು ಕೊಡ್ತೇನೆ, ನೀನು ನನಗೆ ದಾಸನಾಗಿಬಿಡು, ಕರ್ಮಕರನಾಗಿಬಿಡು, ನನಗೆ ನೀನು ಬೇಕಾದೆಲ್ಲ ವ್ಯವಸ್ಥೆಯನ್ನು ನೀನು ನನಗೆ ಮಾಡೋ ದಾಸನಾಗು, ನೀನೇನು ಚಿಂತೆ ಮಾಡಬೇಡ, ಹಣ ನಿನಗೆಲ್ಲ ನಾನು ಕೊಡ್ತೇನೆ ಅಂತ ಹೇಳಿ ಬೇಕಾದೆಲ್ಲ ಮಾತುಗಳನ್ನು ಹೇಳ್ತಾನೆ. ಏನೂ ಕೇಳೋದಿಲ್ಲ ಕರ್ಣ. ಇತ್ಯುಕ್ತ ಆಶ್ರುತ ತಥೈವ ಚಕಾರ ಕರ್ಣ ಪೂರ್ವಂ ಹಿ ತಸ್ಯ ನಿಜ ರಾಜ್ಯಪದೇಕ ದೇಶ ದುರ್ಯೋಧನೋ ವಿಹ್ಯತೆ ಮಗಧಾಜಿರಾಜಂ ಜಿತ್ವಾ ರುಕೋದರ ಹೃತಃ ಪಿತುರೇವ ದತ್ತಃ. ಆಗ ಅವನನ್ನು ಪಲಾಯನ ಮಾಡಿಸಿಬಿಡ್ತಾನಂತೆ ಕರ್ಣ. ಜರಾಸಂಧನೇ ಬಿಟ್ಟು ಹೋಗುವ ಪ್ರಸಂಗ ಬಂತು. ಅಷ್ಟು ಪರಾಕ್ರಮವನ್ನು ತೋರಿಸಿಬಿಡ್ತಾನೆ, ಭಾರಿ ಯುದ್ಧವನ್ನು ಆಡಿಬಿಡ್ತಾನೆ. ಯಾರು? ಕರ್ಣ. ಜರಾಸಂಧನೇ
ಬಿಟ್ಟು ಹೋಗುವ ಪ್ರಸಂಗ ಬಂತು. ಅಷ್ಟು ಅದ್ಭುತವಾಗಿ ಯುದ್ಧವನ್ನು ಆಡಿ, ಇದು ಭೀಷ್ಮಾಚಾರ್ಯ ಜೊತೆಗೆ ಯುದ್ಧ ಮಾಡಿದಾಗಲೂ ಕರ್ಣ ಗೆಲ್ತಾನೆ. ಕರ್ಣನ ಜೊತೆಗೆ ಗೆಲ್ಲದೇ ಇದ್ದ ಅಂದ್ರೆ ಕರ್ಣ ಯಾರ ಜೊತೆನೂ ಸೋತಿಲ್ಲ ಅಂತಿಲ್ಲ, ಎಲ್ಲರ ಜೊತೆನೂ ಸೋತಿದ್ದಾನೆ. ಹಾಗೆ ಎಲ್ಲರ ಜೊತೆ ಗೆದ್ದು ಕೂಡ ಗೆದ್ದಿದ್ದಾನೆ. ಸ್ಪರ್ಧೆ ಮಾಡಿದಾಗ ಸೋತಿದ್ದಾನೆ, ಸ್ಪರ್ಧೆ ಇಲ್ಲದೆ ಇದ್ದಾಗ ಎಲ್ಲರ ಜೊತೆ ಗೆದ್ದಿದ್ದಾನೆ. ಭೀಷ್ಮಾಚಾರ್ಯ ಜೊತೆಗೂ ಗೆದ್ದಿದ್ದಾನೆ, ಇಲ್ಲಿ ಜರಾಸಂಧನ ಜೊತೆಗೂ ಗೆದ್ದಿದ್ದಾನೆ. ತಾನು ಈ ಒಂದು ರಂಗಮಂಚ ನಿರ್ಮಾಣ ಮಾಡಿರುತ್ತಾರಲ್ಲ, ಅಸ್ತ್ರಶಸ್ತ್ರಗಳನ್ನು ಕಲಿತಾಗ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಪೂರ್ಣ ಮಾಡಿಕೊಂಡು ಬಂದಿದ್ದಾರೆ, ಹಾಗಾಗಿ ತಮ್ಮ ತಮ್ಮ ಕೌಶಲವನ್ನು ತೋರಿಸ್ತಾರೆ ಅಂತಂದಾಗ ಅರ್ಜುನನಕ್ಕಿಂತಲೂ ಒಂದು ಪಟ್ಟು ಹೆಚ್ಚೇ ಕೌಶಲವನ್ನು ತೋರಿಸಿದಂತೆ ಸಮಾಜ ನೋಡಿಬಿಡುತ್ತದೆ. ಅದಕ್ಕಾಗ್ಲೇನೆ ದುರ್ಯೋಧನ ಕರ್ಣನ ಫ್ರೆಂಡ್ ಯಾಕೆ ಮಾಡ್ಕೋತಾನ್ರಿ? ಕರ್ಣನ ಸಖ್ಯವನ್ನು ಬೆಳೆಸಬೇಕಾದರೆ ಇವನಿಗೆ ಪಾಂಡವರ ಪಕ್ಷದಲ್ಲಿ ಪ್ರವೇಶ ಇಲ್ಲ ಅಂತ ತಿಳಿದುಕೊಂಡಿದ್ದಾನೆ. ಮತ್ತು ಪಾಂಡವರ ಪಕ್ಷದಲ್ಲಿ ಭೀಮಾರ್ಜುನರು ಅತ್ಯಂತ ಜಟ್ಟಿಗರು ಅಂತೂ ಗೊತ್ತಿದೆ ದುರ್ಯೋಧನನಿಗೆ. ಅದರಲ್ಲಿಯೂ ಭೀಮಸೇನ ದೇವರು ಮಹಾಪರಾಕ್ರಮಶಾಲಿಗಳು, ಅದು ಗೊತ್ತಿದೆ. ಆ ಅರ್ಜುನನಿಗೆ ಸರಿಸಮಾನವಾದ, ಅವನಿಗಿಂತ ಹೆಚ್ಚು ತೂಕ ಕಂಡಿತ್ತು ಅವನಿಗೆ ದುರ್ಯೋಧನನಿಗೆ ಆ ಪ್ರಸಂಗದಲ್ಲಿ. ಹಾಗಾಗೇನೆ ಅವನಿಗೆ ಅಂಗರಾಜ್ಯವನ್ನು ಕೊಟ್ಟು, ನೀನು ಇಲ್ಲಿ ಕ್ಷತ್ರಿಯರಿಗೆ ಮಾತ್ರ ಪ್ರವೇಶ ಇದೆ, ನೀನು ಕ್ಷತ್ರಿಯಲ್ಲ, ಹಾಗಾಗಿ ನಿನಗೆ ಇಲ್ಲಿ ತೋರಿಸುವ ಪ್ರಸಂಗನೇ ಇಲ್ಲ, ಹೊರಟು ಹೋಗು ಅಂತ ಹೇಳಿದಾಗ ಆಗಿಂದಾಗ ಧೃತರಾಷ್ಟ್ರನ ಕಡೆಯಿಂದ ಅನುಜ್ಞೆಯನ್ನು ತೆಗೆದುಕೊಂಡು ಮತ್ತು ಅಂಗರಾಜ್ಯಕ್ಕೆ ಇವನನ್ನು ರಾಜ ಅಂತ ಮಾಡಿ ಪಟ್ಟಾಭಿಷೇಕ ಮಾಡಿ, ಇವನಿಗೂ ಕ್ಷತ್ರಿಯ ಸಂಸ್ಕಾರವಾಗಿದೆ, ಇವನು ಕ್ಷತ್ರಿಯ ಅಂತಾದ, ಹಾಗಾಗಿ ಇವನು ಕೂಡ ಪ್ರದರ್ಶನ ಮಾಡಲಿಕ್ಕೆ ಯೋಗ್ಯನೇ ಇದ್ದಾನೆ ಅಂತ ಹೇಳಿ ದುರ್ಯೋಧನ ಪೂರ್ಣ ಸಪೋರ್ಟ್ ಮಾಡ್ತಾನೆ. ಯಾಕೆ? ಅರ್ಜುನನಷ್ಟು ಸರಿಸಮಾನವಾದ ಅಲ್ಲಿ ವಿದ್ಯೆ ಪ್ರದರ್ಶನವನ್ನು ತಾನು ಮಾಡಿದ್ದಾದ್ದರಿಂದ. ಇಲ್ಲದೇ ಇದ್ರೆ ಇವೆಲ್ಲ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ದುರ್ಯೋಧನ ಈ ಸಾಮಾನ್ಯ ಏನಾಗ್ತದೆ, ದುಷ್ಟರು ಮತ್ತೆ ಅವರನ್ನು ಹಿಂಬಾಲಿಸಬೇಕು, ಅವರನ್ನು ತಮ್ಮ ಒಳಗೆ ಸೇರಿಸ್ಕೊಳ್ಬೇಕು ಅಂತಾದರೆ ಆ ಕ್ವಾಲಿಟಿಗಳು ಇದ್ದಿದ್ದಿಲ್ಲ ಅಂತಂದ್ರೆ ಸೇರಿಸ್ಕೊಳ್ಳೋದಿಲ್ಲ ಅವರು. ಕೇವಲ ಅವ್ರನ್ನ ತನ್ನ ಶತ್ರು ಪಕ್ಷರಾದವರನ್ನ ವಿರೋಧ ಮಾಡಿದ ಮಾತ್ರಕ್ಕೆ ಇವರಾಗಿ ಸೇರಿಸ್ಕೋಬೇಕು ಅವ್ರನ್ನ. ಪಾಂಡವರು ದುರ್ಯೋಧನಿಗೆ ಸೇರೋದಿಲ್ಲ. ಹಾಗಾಗಿ ಕರ್ಣ ಪಾಂಡವರನ್ನು ದ್ವೇಷ ಮಾಡ್ತಾನೆ ಅನ್ಕೊಳ್ಳೋಣ. ದ್ವೇಷ ಮಾಡಿದ ಮಾತ್ರಕ್ಕೆ ದುರ್ಯೋಧನ ಸೇರಿಸ್ಕೊಳ್ಬೇಕಾಗಿಲ್ಲ. ಹಂಗೆ ದ್ವೇಷ ಮಾಡೋರು ಬೇಕಾದಷ್ಟು ಜನ ಇದ್ದರು, ಎಲ್ಲರನ್ನೂ ಸೇರಿಸ್ಕೊಳ್ಬೇಕಾಗಿದ್ದಿಲ್ಲ. ದ್ವೇಷ ಮಾಡುತ್ತಾನೆ. ಹಾಗೆ ಅರ್ಜುನನಿಗೆ ಟಕ್ಕರ್ ಕೊಡು ಹೋಗಿದ್ದಾನೆ. ಪ್ರತಿಯಾಗಿ ಯೋಧಿಸುವ ಸಾಮರ್ಥ್ಯವನಿಗಿದೆ ಅಂತ ಅರ್ಥ ಮಾಡಿಕೊಂಡವನು ದುಷ್ಟ. ಹಾಗಾಗಿಯೇ ತಾನು ಅವನನ್ನು ಸೇರಿಸಿ ಸುಳ್ಳು ಯಾಕೆ ರಾಜ್ಯವನ್ನು ಕೊಡ್ತಾರ್ರಿ? 10 ರೂಪಾಯಿ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡುವ ಪ್ರಸಂಗ ಇದ್ದಾಗ ರಾಜ್ಯವನ್ನು ಅವನು ಕೊಡುವಂಥ ರಾಜ್ಯ ಎಂತ ಕೊಟ್ಟಿದ್ದಾನೆಂದರೆ, ಕೆಲಸಕ್ಕೆ ಬಾರದೇ ಇದ್ದು ಎಲ್ಲೋ ದೂರದಲ್ಲಿದ್ದ ಅಂಗರಾಜ್ಯ, ಆ ಅಂಗರಾಜ್ಯಕ್ಕೆ ಸಿಂಹಾಸನದಲ್ಲಿ ಕೂಡಿಸಿದ್ದೇನೆ ಅಂತ ಪಟ್ಟ. ಎಂದೂ ಕರ್ಣ ಹೋಗಿ ಅಲ್ಲಿ ಸಿಂಹಾಸನದ ಮೇಲೆ ಕೊಡುವ ಬಹಳ ಪ್ರಸಂಗ ಬರಲಿಲ್ಲ, ಅಥವಾ ಅವನು ಹೋಗಲು ಬಹಳ ವಿಚಾರ ಮಾಡಲಿಲ್ಲ. ಅಂಥ ರಾಜ್ಯವನ್ನೇ ಕೊಟ್ಟಿದ್ದಾನೆ ಅಂದ್ಕೊಡ್ರಿ. ಆದರೂ ಕೊಟ್ಟನಲ್ಲ ರಾಜ್ಯವನ್ನು ಕೊಟ್ಟು ಪಟ್ಟಾಭಿಷೇಕವನ್ನು ಮಾಡಿ ಕ್ಷತ್ರಿಯ ಸಂಸ್ಕಾರ ಇದೆ ಇವನಿಗಂತ ಹೇಳಿ ಅಲ್ಲಿ ಪ್ರವೇಶವನ್ನು ಮಾಡಿದ್ದಕ್ಕೆ ಇವನು ಒಂದು ಏನಾಯಿತು, ಎಲ್ಲ ದುರ್ಯೋಧನ ಮಾಡುವಂತಹ ದುಷ್ಟ ಕೆಲಸಕ್ಕೆ ತಾನು ಸೇರಿಬೇಕಾಯಿತು. ಅನಿವಾರ್ಯ ಪ್ರಸಂಗ ಬಂತು. ಯಾಕೆ? ಉಪಕಾರ ಪಡೆದು ಬಿಟ್ಟಿದ್ದಾನೆ. ದುರ್ಯೋಧನ ಉಪಕಾರವನ್ನು ಕರ್ಣ ಪೂರ್ಣವಾಗಿ ಎಲ್ಲ ರೀತಿಯಿಂದಲೂ ಪಡೆದಿದ್ದಾನೆ. ಆದ್ದರಿಂದಲೇ ದುರ್ಯೋಧನ ಮಾಡುವ ಎಲ್ಲ ಕೆಟ್ಟ ಪ್ರಸಂಗಗಳಲ್ಲಿಯೂ, ಎಲ್ಲ ದುಷ್ಟತನದಲ್ಲಿಯೂ, ಎಲ್ಲ ದ್ವೇಷ ದ್ರೋಹಗಳಲ್ಲಿಯೂ ಕರ್ಣನ ಸಾಥಿದೆ. ಅಷ್ಟೇ ಅಲ್ಲ, ಕರ್ಣನು ಅದರಲ್ಲಿ ತಾನು ತನ್ನ ಪ್ಲಾನ್ಗಳನ್ನು ಶಾಮಿಲ್ ಮಾಡಿದ್ದಾನೆ, ತನ್ನ ಭಾಗ ಪೂರ್ಣ ಮಟ್ಟಿಗೆ ಮಾಡಿದ್ದಾನೆ. ದ್ರೌಪದಿ ವಸ್ತ್ರಾಪರಣವನ್ನು ಹಿಡಿದುಕೊಂಡು ಎಲ್ಲ ವಿಷಯದಲ್ಲಿಯೂ ಕರ್ಣನ ಅಧ್ವರ್ಯ ಹೆಚ್ಚು ಇದೆ, ಕರ್ಣನ ಪ್ರವೇಶ ಬಹಳ ಹೆಚ್ಚಿದೆ. ಯಾಕೆ? ಇವೆಲ್ಲ ಕಾರಣ ಇರೋದರಿಂದಲೇ. ಅದರಿಂದಲೇ ಅನ್ನವನ್ನಾಗಲಿ, ಸ್ನೇಹವನ್ನಾಗಲಿ, ಸಖ್ಯವನ್ನು, ಇವನ್ನು ಬಹಳ ಜಾಗರೂಕದಿಂದ ಅವರವ್ರ ಜೊತೆಗೆ ಸಖ್ಯವ ಸ್ನೇಹಗಳನ್ನು ಮಾಡೋ ವಿಚಾರ ಮಾಡಬೇಕು ಅಂತ ಶಾಸ್ತ್ರ ಇದರಿಂದ ತಿಳಿಸಿಕೊಡ್ತದೆ ನಮಗೆ. ಯಾರ ಜೊತೆಗೆ ಸಖ್ಯ ಮಾಡಬೇಕು, ಯಾರ ಜೊತೆಗೆ ಸಂಬಂಧವನ್ನು ಬೆಳೆಸಬೇಕು, ಇದನ್ನು ನೋಡಿಕೊಂಡು ಬಳಸಬೇಕು. ಸಂಬಂಧ ಸಖ್ಯಗಳನ್ನು ಬಳಸುವುದು
ಮುಂದೆ. ಇಲ್ಲದೇ ಇದ್ದರೆ ಅವರು ಮಾಡೋದಕ್ಕೆಲ್ಲ ನಾವು ಹೂ ಅನ್ಬೇಕಾಗ್ತದೆ. ಹಾಗೆ ಆಯಿತು ಕರ್ಣನಿಗೆ. ಕೊನೆಯವರೆಗೂ ಅವನಿಗೆ ಸಹಸ್ರವರ್ಮ ಅಂತನ್ನುವ ಅಸುರನ ಆವೇಶ ಪೂರ್ಣದಿಂದ ಆವಿಷ್ಟನಾಗಿದ್ದ. ಹಾಗಾಗಿ ಮತ್ತೆ ಹಿಂದೆ ವಾಲಿಯ ಸಂಹಾರ ಮಾಡಿದ್ದ. ವಾಲಿಯ ಸಂಹಾರ ಮಾಡಿದ ಪೂರ್ಣ ದೋಷ ಇವನಿಗೆ ಸೇರಿಕೊಂಡಿದ್ದಕ್ಕಾಗಿಯೇ ಈ ಎಲ್ಲ ಪಾಪಗಳನ್ನು ಮಾಡ್ತಾ ಇದ್ದಾನೆ ಅಂತೆ ಶ್ರೀಮದಾಚಾರ್ಯನು ಹುಟ್ಟಿದಾಗಲೇ ಹೇಳಿಬಿಡ್ತಾರೆ. ಸಹಸ್ರವರ್ಮ ನಾಮತೋ ಜನಿ ಅಂತ ಹೇಳಿಬಿಡ್ತಾರೆ. ಆದರೆ ಅವನಲ್ಲಿ ವಾಯುದೇವರ ಆವೇಶ ಇದೆ. ದುರ್ಯೋಧನಲ್ಲಿಯೂ ಕೂಡ ವಾಯುದೇವರ ಆವೇಶ ಇದೆ. ಆದ್ದರಿಂದಲೇ ಇಷ್ಟು ಪರಾಕ್ರಮವನ್ನು ತೋರಿಸ್ತಾ ಇದ್ದಾನೆ. 4 ರೂಪದಿಂದ ಪಾಂಡವರಲ್ಲಿ ವಾಯುದೇವರು ಆವಿಷ್ಟರಾಗುವಂತೆ 4 ರೂಪದಿಂದ ಅಂದರೆ ಅರ್ಜುನ, ಧರ್ಮರಾಜ, ನಕುಲ ಸಹದೇವರಲ್ಲಿ ವಾಯುದೇವರು ಪೂರ್ಣರಾಗಿ ಆವಿಷ್ಟರಾಗಿದ್ದಾರೆ ಆಯಾ ರೂಪದಿಂದ. ವೀರೇಣ ರೂಪೇಣ ಧನಂಜಯದಲ್ಲಿ, ಸೌಮ್ಯ ರೂಪದಿಂದ ಇವರಲ್ಲಿ. ಅದನ್ನು ಹಿಂದೆ 12ನೇ ಅಧ್ಯಾಯದಲ್ಲಿ ನಾನು ಹೇಳಿದ್ದೇನೆ. ಹಾಗೆ 11ನೇ ಅಧ್ಯಾಯ, ಪ್ರಾಯ 12ನೇ ಅಧ್ಯಾಯದಲ್ಲಿ ನಮಗೆ ಬರ್ತದೆ. ಅಲ್ಲಿ ಹೇಳ್ತಾರೆ, ಸದೇವ ಕಾರ್ಯ ಸಿದ್ಧಗೆ ರರಕ್ಷ ಗರ್ಭಮೀಶ್ವರಂ. ಯಾಕೆ ಹಿಂದಿನ ಮಾತುಗಳನ್ನು ನೆನಪು ಮಾಡ್ತಾ ಇದ್ದೇನೆಂದರೆ, ನಾನು ಇಷ್ಟೆಲ್ಲ ದೇವತಾ ಕಾರ್ಯ ಆಗಬೇಕಾಗಿದೆ. ಹಾಗಾಗೇನೆ 100 ಮಂದಿ ಗರ್ಭವನ್ನು ಬಂದು ವೇದವ್ಯಾಸ ದೇವರು ರಕ್ಷಣೆ ಮಾಡ್ತಾರೆ. ಪಾಂಡುರಾಜನ ಮಕ್ಕಳು ಹುಟ್ಟಿದ್ದಾರೆ ಕಾಡಿನಲ್ಲಿ ಅಂತ ಸುದ್ದಿ ವಾರ್ತೆ ಬಂತು. ಸೌತಿಯಾದಂತಹ ಗಾಂಧಾರಿ ಹೊಟ್ಟೆ ಉರಿದು ಬಿಡ್ತವಳಿಗೆ. ಓ, ನಾನು ದೊಡ್ಡವಳು, ಧೃತರಾಷ್ಟ್ರ ದೊಡ್ಡವ, ಅವನ ಹೆಂಡತಿ ನಾನು, ನನಗೆ ಸಂತಾನ ಆಗೋಕ್ಕಿಂತ ಮುಂಚೆ ನನ್ನ ಸೌತಿಗೆ ಅಂದರೆ ಏನಂತಾರೆ, ನನ್ನ ಗಂಡನ ತಮ್ಮನ ಹೆಂಡತಿಗೆ ಸಂತಾನವಾಯಿತಾ ಅಂತ ಹೇಳಿ ಗರ್ಭವನ್ನು ಒಡೆದುಕೊಂಡಿದ್ದಾಳೆ. ಆಗ ಮಾಂಸದ ಪಿಂಡ ಬಿದ್ದಿದೆ. ಅದನ್ನು 100 ಗಡಿಗೆಯಲ್ಲಿ ಹಾಕಿ ಬಂದು ದೇವರು ರಕ್ಷಣೆ ಮಾಡಿದ್ದ. ಆಗಲೇ ಕೊಂದುಬಿಟ್ಟಿದ್ರೆ ಮುಗಿದು ಹೋಗಿತ್ತಲ್ಲ, ಮಹಾಭಾರತ ಆಗ್ತಿದ್ದಿಲ್ಲ, ಯುದ್ಧವಾಗ್ತಾ ಇದ್ದಿಲ್ಲ, ಇವ್ಯಾವ ದುಷ್ಟಕರ್ಮಗಳು ಆಗ್ತಾ ಇದ್ದಿಲ್ಲಲ್ಲ. ಅಂತಂದರೆ ದೇವರ ಕಾರ್ಯಸಿದ್ಧಿ ಆಗಬೇಕಾಗಿದೆ, ದುಷ್ಟರೆಲ್ಲ ಸಂಹಾರ ಆಗಬೇಕಾಗಿದೆ. ಎಲ್ಲ ಅವರ ಕಡೆಯಿಂದ ದೇವರು ಪಾಪ ಮಾಡಿಸಿ ಅವರಿಗೆಲ್ಲ ಆಯಾ ಗತಿಗಳನ್ನು ಕೊಡಬೇಕಾಗಿದೆ. ಹಾಗಾಗಿಯೇ ಪರಾಶರಾತ್ಮಜ ವಿಭು ವಿಚಿತ್ರ ವೀರ್ಯಬೋದ್ಭವಂ ಅವರೆಲ್ಲರನ್ನು ರಕ್ಷಣೆ ಮಾಡ್ತಾನೆ. ರಕ್ಷಣೆ ಮಾಡಿ ಪ್ರಧಾನವಾಯು ಸನ್ನಿಧೇರ್ ಬಲಾಧಿಕತ್ವಮಸ್ಯ ತತ, ವಾಯುದೇವರ ಪೂರ್ಣವಾದ ಸನ್ನಿಧಾನ, ಪ್ರಧಾನ ಸನ್ನಿಧಾನ ಇರೋದರಿಂದ ದುರ್ಯೋಧನ ಮಹಾಪರಾಕ್ರಮಿಯಾಗಿ ಹೋದ ಅಂತನೋ ಸುದ್ದಿಯನ್ನು ಹೇಳ್ತಾರೆ. ಅಂದರೆ ಹೇಳೋ ತಾತ್ಪರ್ಯ, ಎಲ್ಲರಲ್ಲಿ ವಾಯುದೇವರ ಆವೇಶ ಇದೆ, ವಾಯುದೇವರ ಸನ್ನಿಧಾನ ಇದೆ. ವಾಯುದೇವರ ಸನ್ನಿಧಾನ ಇರೋದರಿಂದಲೇ ಇಷ್ಟು ಅವನಿಗೆ ಬಲಿಷ್ಠ ಆದ, ಇಷ್ಟು ಸಾಮರ್ಥ್ಯ ಅವನಿಗೆ ಬಂತು. ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ನೋಡಬೇಕಾದರೆ, ಆ ದುರ್ಯೋಧನ ಪೂರ್ಣವಾದ ಉಪಕಾರದ ಹೊರೆ ತಲೆ ಮೇಲೆ ಭಾರ ಇತ್ತು ಕರ್ಣನಿಗೆ. ಹಾಗಾಗಿ ದುರ್ಯೋಧನ ಮಾಡುವ ಎಲ್ಲ ಪಾಪಕರ್ಮದಲ್ಲಿಯೂ ಭಾಗಿಯಾಗಿ ಪಾಪಿಷ್ಠನಾಗಿ ತಾನು ಮತ್ತೆ ಎಲ್ಲ ಪಾಪವನ್ನು ಸ್ವಯಂ ತಾನು ಮಾಡಿದ್ದಾನೆ. ಆದರೆ ಚಮತ್ಕಾರ ಇಲ್ಲಿ ಮಾಡಿಬಿಟ್ಟ. ಜರಾಸಂಧನಿಗೆ ಭಾರಿ ಕಣ್ಣು ಕುಕ್ಕುವಂತೆ, ಜರಾಸಂಧನಿಗೆ ಕಣ್ಣು ಕುಕ್ಕುವಂತೆ ಪರಾಕ್ರಮ ತೋರಿಸಿಬಿಟ್ಟಿದ್ದಾನೆ. ಇದು ಬಹಳ ವಿಚಿತ್ರ. ಅದು ಕೇವಲ ಪರಶುರಾಮ ದೇವರ ಅನುಗ್ರಹ. ಅಲ್ಲಿ ಭಕ್ತಿಯಿಂದ ವಿದ್ಯೆಯನ್ನು ಕಲಿತಿದ್ದಾನೆ. ಅದರ ಸಾಮರ್ಥ್ಯದಿಂದ, ಪರಶುರಾಮ ದೇವರ ಅನುಗ್ರಹದಿಂದ ಜರಾಸಂಧನ ಜೊತೆಗೂ ಇವನು ಮತ್ತು ವಿಜಯವನ್ನು ಪಡೆದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿಗೆ ಈ ಭಾಗವನ್ನು ಮುಗಿಸೋಣ, ಮತ್ತೆ ನಾಳೆ ಮುಂದೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.